ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಸ್ಸೆ 2ಗೆ ಸಂಬಂಧಪಟ್ಟ ಹಾಗೆ 1 ಅಂಕದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಪ್ರಶ್ನೆ 1ರಲ್ಲಿ ನೋಡಿ, ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಡ್ಯಾಶ್ ಅಂತ ಕೊಟ್ಟಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 2, ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದವರು ಡ್ಯಾಶ್. ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 3, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂಬ ಹೇಳಿಕೆಯನ್ನು ನೀಡಿದವರು ಡ್ಯಾಶ್. ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 4, ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದ ಮೊಘಲ್ ಚಕ್ರವರ್ತಿ ಡ್ಯಾಶ್. ಉತ್ತರ 2ನೇ ಶಾ ಆಲಂ. ಪ್ರಶ್ನೆ 5, ದಿವಾನಿ ಅದಾಲತ್ ಮತ್ತು ನಿಜಾಮತ್ ಅದಾಲತ್ ನ್ಯಾಯಾಲಯಗಳನ್ನು ಜಾರಿಗೆ ತಂದವರು ಡ್ಯಾಶ್. ಉತ್ತರ ವಾರನ್ ಹೇಸ್ಟಿಂಗ್ಸ್. ಪ್ರಶ್ನೆ 6, ಅಪರಾಧ ನ್ಯಾಯಾಲಯಗಳು ಇವರ ಅಧೀನದಲ್ಲಿದ್ದವು. ಯಾರ ಅಧೀನ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಖಾಜಿಗಳ ಅಧೀನದಲ್ಲಿದ್ದವು. ಪ್ರಶ್ನೆ 7, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂದರೆ SP ಹುದ್ದೆಯನ್ನು ಸೃಷ್ಟಿಸಿದ ಗವರ್ನರ್ ಡ್ಯಾಶ್. ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಪ್ರಶ್ನೆ 8, ಠಾಣೆ ಕೊತ್ವಾಲರ ಅಧೀನ ಹಳ್ಳಿ ಡ್ಯಾಶ್ ಅಧೀನ. ಉತ್ತರ ಚೌಕಿದಾರ. ಪ್ರಶ್ನೆ 9, ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ಬಂದ ವರ್ಷ. ಉತ್ತರ 1861. ಪ್ರಶ್ನೆ 10, ಬ್ರಿಟಿಷರ ಸೇನೆಯಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಡ್ಯಾಶ್. ಉತ್ತರ ಸುಬೇದಾರ್. ಪ್ರಶ್ನೆ 11, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಡ್ಯಾಶ್. ಉತ್ತರ ಲಾರ್ಡ್ ಕಾರ್ನ್ವಾಲಿಸ್ 1793. ಪ್ರಶ್ನೆ 12, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತರಲಾಯಿತು. ಉತ್ತರ ಬಂಗಾಳ ಮತ್ತು ಬಿಹಾರದಲ್ಲಿ ಜಾರಿಗೆ ತರಲಾಯಿತು. ಪ್ರಶ್ನೆ 13, ಮಹಲ್ ಎಂದರೆ ಡ್ಯಾಶ್. ಉತ್ತರ ತಾಲೂಕು. ಪ್ರಶ್ನೆ 14, ಮೆಹಲ್ವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಡ್ಯಾಶ್. ಉತ್ತರ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಪ್ರಶ್ನೆ 15, ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಡ್ಯಾಶ್. ಉತ್ತರ ಅಲೆಕ್ಸಾಂಡರ್ ರೀಡ್, ಥಾಮಸ್ ಮನ್ರೋ. ಇವರು ಮದ್ರಾಸ್ ಮತ್ತು ಮೈಸೂರು. ಅಲೆಕ್ಸಾಂಡರ್ ರೀಡ್ ಬಂದು ಬಾರಮಹಲ್. ಓಕೆನಾ. ಪ್ರಶ್ನೆ 16, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಈ ಹೇಳಿಕೆಯನ್ನು ನೀಡಿದವರು ಡ್ಯಾಶ್. ಉತ್ತರ ಚಾರ್ಲ್ಸ್ ಮೆಟಾಕಾಫ್. ಪ್ರಶ್ನೆ 17, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಗವರ್ನರ್ ಡ್ಯಾಶ್. ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಕ್. ಪ್ರಶ್ನೆ 18, ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಡ್ಯಾಶ್. ಉತ್ತರ ಲಾರ್ಡ್ ಮೆಕಾಲೆ. ಪ್ರಶ್ನೆ 19, ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಭಿಪ್ರಾಯ, ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲಿಷರಾಗುವ ಹೊಸ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡಿದ ಶಿಕ್ಷಣ ವರದಿ ಡ್ಯಾಶ್. ಉತ್ತರ ಲಾರ್ಡ್ ಮೆಕಾಲೆ ವರದಿ 1935ರಲ್ಲಿ. ಪ್ರಶ್ನೆ 20, ಸರ್ ಚಾರ್ಲ್ಸ್ ವುಡ್ ಆಯೋಗ ಜಾರಿಗೆ ಬಂದ ವರ್ಷ ಡ್ಯಾಶ್. ಉತ್ತರ 1854. ಪ್ರಶ್ನೆ 21, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸುಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದವರು ಡ್ಯಾಶ್. ಉತ್ತರ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ 22, ಯಾರ ಚಿಂತನೆಗಳು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು. ಉತ್ತರ JS ಮಿಲ್, ರೂಸೋ ಹಾಗೂ ಮಾಂಟೆಸ್ಕೋ. ಪ್ರಶ್ನೆ 23, ಕಂಪನಿ ಅಧಿಕಾರಿಗಳು ಭಾರತದಲ್ಲಿ ನಡೆಸುತ್ತಿರುವ ಅನೈತಿಕ ವ್ಯವಹಾರಗಳನ್ನು ತಡೆಗಟ್ಟಲು ಜಾರಿಗೆ ತಂದ ಕಾಯ್ದೆ. ಉತ್ತರ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಪ್ರಶ್ನೆ 24, ಬಂಗಾಳದ ಗವರ್ನರನ್ನು ಮುಂಬೈ ಮತ್ತು ಮದ್ರಾಸುಗಳಿಗೆ ಗವರ್ನರ್ ಮಾಡಿದ ಕಾಯ್ದೆ. ಉತ್ತರ 1773ರ
ರೆಗ್ಯುಲೇಟಿಂಗ್ ಕಾಯ್ದೆ. ಪ್ರಶ್ನೆ 25. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಿದ ಕಾಯ್ದೆ ಡ್ಯಾಶ್. ಉತ್ತರ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಪ್ರಶ್ನೆ 26. ರೆಗ್ಯುಲೇಟಿಂಗ್ ಕಾಯ್ದೆಯ ದೋಷಗಳನ್ನು ಬಗೆಹರಿಸಿದ ಕಾಯ್ದೆ. ಉತ್ತರ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಪ್ರಶ್ನೆ 27. ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಾ ಅವರದ್ದೇ ಸ್ವಂತ ಹಕ್ಕಲ್ಲ ಎಂದು ಹೇಳಿದ ಕಾಯ್ದೆ. ಉತ್ತರ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಪ್ರಶ್ನೆ 28. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ. ಉತ್ತರ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು. ಪ್ರಶ್ನೆ 29. ಚರ್ಚ್ಗಳು ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶ ನೀಡಿದ ಕಾಯ್ದೆ. ಉತ್ತರ 1813ರ ಚಾರ್ಟರ್ ಕಾಯ್ದೆ. ಪ್ರಶ್ನೆ 30. ಬಂಗಾಳದ ಗವರ್ನರ್ ಭಾರತದ ಗವರ್ನರ್ ಆಗಿ ಮಾಡಿದ ಕಾಯ್ದೆ ಡ್ಯಾಶ್. ಉತ್ತರ 1833ರ ಚಾರ್ಟರ್ ಕಾಯ್ದೆ. ಪ್ರಶ್ನೆ 31. ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿ ನೀಡಿದ ಕಾಯ್ದೆ ಡ್ಯಾಶ್. ಉತ್ತರ 1833ರ ಚಾರ್ಟರ್ ಕಾಯ್ದೆ. ಪ್ರಶ್ನೆ 32. ಭಾರತದಲ್ಲಿನ ಕಂಪನಿಯ ಮಾನ್ಯತೆಯನ್ನು ರದ್ದುಗೊಳಿಸಿದ ಕಾಯ್ದೆ. ಉತ್ತರ 1858ರ ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ 33. ಗವರ್ನರ್ ಎಂಬ ಪದನಾಮವನ್ನು ವೈಸ್ರಾಯ್ ಆಗಿ ಬದಲಾಯಿಸಿದ ಕಾಯ್ದೆ. ಉತ್ತರ 1858ರ ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ 34. ಭಾರತದ ಮೊಟ್ಟಮೊದಲ ವೈಸ್ರಾಯ್ ಡ್ಯಾಶ್. ಉತ್ತರ ಲಾರ್ಡ್ ಕ್ಯಾನಿಂಗ್. ಪ್ರಶ್ನೆ 35. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಕಾಯ್ದೆ ಡ್ಯಾಶ್. ಉತ್ತರ 1909ರ ಭಾರತೀಯ ಪರಿಷತ್ ಕಾಯ್ದೆ. ಪ್ರಶ್ನೆ 36. ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಘೋಷಿಸಿದ ಕಾಯ್ದೆ. ಉತ್ತರ 1909ರ ಭಾರತೀಯ ಪರಿಷತ್ ಕಾಯ್ದೆ. ಪ್ರಶ್ನೆ 37. ಕೇಂದ್ರದಲ್ಲಿ ದ್ವಿಸದನವನ್ನು ಜಾರಿಗೆ ತಂದ ಕಾಯ್ದೆ ಡ್ಯಾಶ್. ಉತ್ತರ 1919ರ ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ 38. ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ನೀಡಿದ ಕಾಯ್ದೆ ಡ್ಯಾಶ್. ಉತ್ತರ 1919ರ ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ 39. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತಂದ ಕಾಯ್ದೆ. ಉತ್ತರ 1919ರ ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ 40. ಭಾರತದ ಸಂವಿಧಾನದ ರಚನೆಗೆ ಭದ್ರ ಬುನಾದಿಯಾದ ಕಾಯ್ದೆ. ಉತ್ತರ 1935ರ ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ 41. ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಿದ ಕಾಯ್ದೆ. ಉತ್ತರ 1935ರ ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ 42. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ. ಉತ್ತರ 1935ರ ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ 43. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ರದ್ದುಪಡಿಸಿದ ಕಾಯ್ದೆ. ಉತ್ತರ 1935ರ ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ 44. ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು. ಉತ್ತರ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಸ್ಥಾಪಿಸುವುದರ ಮೂಲಕ ಭಾರತೀಯ ಪರಿಷತ್ ಕಾಯ್ದೆಯನ್ನು ಬಳಸಿಕೊಂಡರು. ಮಕ್ಕಳ ಇಲ್ಲಿಗೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ 1 ಅಂಕದ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ನೋಡಿದ್ದಾಗಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು
ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.